ಮಹಂತೇಶ್ ಬೀಳಗಿ ರಾಜ್ಯ ಕಂಡಂತಹ ದಕ್ಷ ಪ್ರಾಮಾಣಿಕ IAS ಅಧಿಕಾರಿ. ಇಂತಹ ಮಹಂತೇಶ್ ಬೀಳಗಿ IAS ಆಫೀಸರ್ ಆಗುವವರೆಗೂ ಸಾಗಿ ಬಂದಂತಹ ದಾರಿ ಅಷ್ಟು ಸಲೀಸಾಗಿರಲಿಲ್ಲ. ಇಂತಹ ಕಷ್ಟಜೀವಿಯ ಬದುಕಿನ ಮುನ್ನೋಟವೇ ಈ ವಿಡಿಯೋ. ತಂದೆಯನ್ನ ಕಳೆದುಕೊಂಡು ಬೀದಿಗೆ ಬಂದಂತಹ ಮಹಂತೇಶ್ ಬೀಳಗಿಯವರು ಅನುಭವಿಸಿದಂತಹ ಕಷ್ಟಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಮಹಂತೇಶ್ ಬೀಳಗಿಯವರು ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ಮಾರ್ಚ್ 27, 1974ರಂದು ಜನಿಸ್ತಾರೆ. ಇವರ ತಂದೆ ಚಿಕ್ಕದಾದಂತಹ ಒಂದು ಟೀ ಅಂಗಡಿಯನ್ನ ಇಟ್ಕೊಂಡು ಅದರಿಂದ ಬರುವಂತ ಆದಾಯದಿಂದ ತಮ್ಮ ಸಂಸಾರವನ್ನ ಸಾಕ್ತಿರ್ತಾರೆ. ಇವರ ತಂದೆ ತಾಯಿಗೆ 4 ಜನ ಮಕ್ಕಳು. ಅದರಲ್ಲಿ ಎರಡನೆಯವರೇ ಮಹಂತೇಶ್ ಬೀಳಗಿ. ಇವರಿಗೆ ಒಬ್ಬ ಅಣ್ಣ ಮತ್ತು 2 ತಂಗಿಯರು ಸಹ ಇರ್ತಾರೆ. ಇವರು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಇದ್ದದ್ರಲ್ಲೇ ನೆಮ್ಮದಿಯಾಗಿದ್ದ ಈ ಸಂಸಾರದ ಮೇಲೆ ಯಾವ ಕೆಟ್ಟ ದೃಷ್ಟಿ ಬಿತ್ತೋ ಗೊತ್ತಿಲ್ಲ. ಕುಟುಂಬದ ಆಧಾರ ಸ್ತಂಭವಾಗಿದ್ದಂತಹ ಮಹಂತೇಶ್ ಬೀಳಗಿಯವರ ತಂದೆ ನಿಧನರಾಗ್ತಾರೆ. ಇವರು ತೀರಿಕೊಂಡಾಗ ಮಹಂತೇಶ್ ಬೀಳಗಿಯವರಿಗೆ ಕೇವಲ 6 ವರ್ಷವಾಗಿರುತ್ತೆ. ಇಲ್ಲಿಂದ ಆರಂಭವಾಯಿತು ನೋಡಿ ಮಹಂತೇಶ್ ಬೀಳಗಿಯವರ ಜೀವನದಲ್ಲಿ ಕಲ್ಲು ಮುಳ್ಳಿನ ಹಾದಿ. ಅವರ ತಾಯಿ ಪ್ರಾರಂಭದಲ್ಲಿ ತಂದೆಯ ಟೀ ಅಂಗಡಿಯನ್ನೇ ನಡೆಸ್ಕೊಂಡು ಹೋಗ್ತಿರ್ತಾರೆ. ಆದರೆ ಅವರ ತಂದೆಯವರು ಇದ್ದಾಗ ಆಗ್ತಿದ್ದಂತಹ ವ್ಯಾಪಾರ ಅವರ ತಾಯಿಯವರು ಆ ಅಂಗಡಿಯನ್ನು ನಡೆಸ್ಕೊಂಡು ಹೋಗ್ತಿದ್ದಾಗ ಆಗ್ತಿರೋದಿಲ್ಲ. ಆಗ ಅವರ ತಾಯಿಯವರಿಗೆ ಅನ್ಸುತ್ತೆ, ಹೀಗೆ ಆದರೆ 4 ಮಕ್ಕಳನ್ನ ಸಾಕೋದು ಕಷ್ಟ, ನಾನು ಬೇರೆ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ಬೇಕು ಅಂತ ಯೋಚಿಸಿ ಮಗದಲ್ಲಿ ನೂಲು ಸುತ್ತೋ ಕೆಲಸಕ್ಕೆ ಸೇರಿಕೊಳ್ತಾರೆ. ಜೊತೆಗೆ ಬೇರೆಯವರ ಮನೆ ಕೆಲಸಕ್ಕೂ ಸಹ ಹೋಗ್ತಿರ್ತಾರೆ. ಈ ರೀತಿ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಮನೆಯಲ್ಲಿ ತಿನ್ನೋದಕ್ಕೆ 3 ಹೊತ್ತು ಅನ್ನ ಸಹ ಇರೋದಿಲ್ಲ, ಹಾಕೋದಿಕ್ಕೆ ಸರಿಯಾಗಿ ಬಟ್ಟೆ ಸಹ ಇಲ್ಲ. ನಂತರ ಅವರ ತಾಯಿಗೆ ವಿಧವೆ ವೇತನ ಮಾಡಿಸುವಂತೆ ಯಾರೋ ಸಲಹೆಯನ್ನ ನೀಡ್ತಾರೆ. ಅವರ ಮಾತಿನಂತೆ ವಿಧವೆ ವೇತನಕ್ಕಾಗಿ ಅರ್ಜಿ ಹಾಕಿ ತಿಂಗಳಗಟ್ಟಲೆ ತಹಶೀಲ್ದಾರರ ಕಚೇರಿಗೆ ಅಲೆದು ಅವರ ಚಪ್ಪಲಿ ಸವೆದುವ ಹೊರತು ಏನು ಪ್ರಯೋಜನವಾಗೋದಿಲ್ಲ. ಕೊನೆಗೆ ಅಲ್ಲಿ ಲಂಚ ನೀಡದ ಹೊರತು ಯಾವ ಕೆಲಸವನ್ನು ಆಗೋದಿಲ್ಲ ಅಂತ ಅರ್ಥಕೊಂಡಂತಹ ಅವರ ತಾಯಿ ಕಷ್ಟಪಟ್ಟು ದುಡಿದು ಸ್ವಲ್ಪ ಹಣ ಉಳಿಸಿ ಆ ಹಣವನ್ನು ಅವರಿಗೆ ಕೊಟ್ಟು ವಿಧವೆ ವೇತನ. ಈ ಘಟನೆ ಅವ್ರ ಮನಸ್ಸಿನಲ್ಲಿ ಅಚ್ಚಳಿಯದೆ ಹಾಗೆ ಉಳಿದು ಬಿಡುತ್ತೆ. ಈ ಘಟನೆಯನ್ನು ಅವರು ಕೆಲವು ಸಂದರ್ಶನಗಳಲ್ಲಿ ಎಲ್ಲರ ಜೊತೆ ಹಂಚಿಕೊಂಡಿದ್ದಾರೆ. ಮಹಂತೇಶ್ ಬೀಳಗಿ ಅವರು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಪಡೆದಿದ್ದೆಲ್ಲ ರಾಮದುರ್ಗದ ಸರ್ಕಾರಿ ಶಾಲೆಯಲ್ಲಿ. 1ರಿಂದ 9ನೇ ತರಗತಿಯವರೆಗೂ ಓದಿನಲ್ಲಿ ಹೆಚ್ಚು ಆಸಕ್ತಿ ತೋರಿಸದೆ ಓದಿನಲ್ಲಿ ತುಂಬಾ ಹಿಂದೆ ಉಳಿದಿದ್ದಂತಹ ಮಹಂತೇಶ್ ಬೀಳಗಿ ಅವರನ್ನ ಅವರ ಶಾಲೆಯ ಮಾಸ್ಟರ್ಸ್ಗಳೇ ಪಾಸ್ ಮಾಡಿ ಮುಂದೆ ಕಳಿಸ್ತಾ ಇದ್ರು. ಓದಿನಲ್ಲಿ ದಡ್ಡ, ಜೊತೆಗೆ ಕಿತ್ತು ತಿನ್ನುವಂತಹ ಬಡತನ, ಇದನ್ನೆಲ್ಲ ನೋಡಿದಂತಹ ಇವರ ಸ್ನೇಹಿತರು ಇವರನ್ನ ಅವಮಾನಿಸ್ತಿದ್ರು. ಇದರಿಂದ ದೃಢ ನಿರ್ಧಾರ ಮಾಡಿದ ಮಹಂತೇಶ್ ಬೀಳಗಿ ಆಡಿಕೊಳ್ಳುವವರ ಮುಂದೆಯೇ ಬೆಳೆದು ನಿಲ್ಲಬೇಕು ಅಂತ ತೀರ್ಮಾನಿಸಿ ಕಷ್ಟಪಟ್ಟು ಓದಲು ಪ್ರಾರಂಭಿಸಿದ್ರು. SSLCಯಲ್ಲಿ ಶಾಲೆಗೆ ಪ್ರಥಮ ಸ್ಥಾನ ಪಡೆದುಕೊಂಡ್ರು. ಇವರು ತೆಗೆದುಕೊಂಡ ಅಂಕಗಳಿಗೆ ಸೈನ್ಸ್ ಅಥವಾ ಕಾಮರ್ಸ್ ತಗೊಂಡು ಆರಾಮವಾಗಿ ಓದ್ಬೋದಿತ್ತು. ಆದರೆ ಇವರ ಆರ್ಥಿಕ ಪರಿಸ್ಥಿತಿ ಅದಕ್ಕೆ ಅನುಕೂಲವಾಗುವಂತೆ ಇರಲಿಲ್ಲ. ಅಲ್ಲಿನ ಫೀಸ್ಗಳನ್ನು ಭರಿಸುವಂಥ ಶಕ್ತಿ ಇವರ ಕುಟುಂಬಕ್ಕೆ ಇರಲಿಲ್ಲ. ಆದ ಕಾರಣ ಇವರು ಆರ್ಟ್ಸನ್ನು ತೆಗೆದುಕೊಂಡು ಓದಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಸಮಯದಲ್ಲಿ ಕಾಲೇಜಿಗೆ ಹೋಗಿ ಬರುತ್ತಿದ್ದ ಮಹಂತೇಶ್ ಬೀಳಗಿ ಅವರ ಕಣ್ಣಿಗೆ ಬಿದ್ದದ್ದು ಕೆಂಪು ಲೈಟಿನ ವಾಹನಗಳಲ್ಲಿ ಓಡಾಡುವ ಅಧಿಕಾರಿಗಳು. ಅವರು ಆಗಲೇ ತೀರ್ಮಾನಿಸಿದ್ದರು, ನಾನು ಮುಂದೆ ಇದೇ ರೀತಿಯ ಕೆಂಪು ಲೈಟಿನ ಕಾರಿನಲ್ಲಿ ಓಡಾಡಬೇಕೆಂದು. ಡಿಗ್ರಿಗಾಗಿ ರಾಮದುರ್ಗದ CS ಬೆಂಬಳಗಿ ಕಾಲೇಜ್ ಸೇರಿದ ಮಹಂತೇಶ್ ಬೀಳಗಿ ಅವರು ಸೋಷಿಯಾಲಜಿಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಅವರ IAS ಆಗುವ ಕನಸಿನ ಮೊದಲ ಹೆಜ್ಜೆ ಇದಾಗಿತ್ತು. ತನಗೆ ಬೇಕಾದ ಪುಸ್ತಕಗಳನ್ನು ಕೊಂಡುಕೊಂಡು ಓದೋ ಶಕ್ತಿ ಸಹ ಮಹಂತೇಶ್ ಬೀಳಗಿ ಅವರು ಇರಲಿಲ್ಲ. ಹಾಗಾಗಿ ತನ್ನ ಸ್ನೇಹಿತರ ಹತ್ರ ಕೆಲವು ಪುಸ್ತಕಗಳನ್ನ ಮತ್ತೆ ಲೈಬ್ರರಿಯಿಂದ ಕೆಲವು ಪುಸ್ತಕಗಳನ್ನ ತೆಗೆದುಕೊಂಡು ಓದಿ ಸೋಷಿಯಾಲಜಿ ವಿಭಾಗದಲ್ಲಿ ಗೋಲ್ಡ್ ಮೆಡಲ್ ಅನ್ನು ತಗೊಂಡು ಮಿಂಚ್ತಾರೆ. ನಂತರ ಸ್ನಾತಕೋತ್ತರ ಪದವಿಗಾಗಿ ಧಾರವಾಡದ ಕರ್ನಾಟಕ ಕಾಲೇಜನ್ನು ಸೇರಿ MAಯಲ್ಲಿ ಇಂಗ್ಲಿಷ್ ವಿಷಯವನ್ನು ತೆಗೆದುಕೊಳ್ತಾರೆ. ಇಲ್ಲಿಯೂ ಸಹ ಅವರು ಗೋಲ್ಡ್ ಮೆಡಲ್ ಅನ್ನೇ ಪಡೆದುಕೊಂಡಿರ್ತಾರೆ. ಆದರೆ ಆ ಗೋಲ್ಡ್ ಮೆಡಲ್ ಅನ್ನು ತೆಗೆದುಕೊಳ್ಳೋದಕ್ಕೆ ಸ್ಟೇಜ್ ಮೇಲೆ ಹೋಗಬೇಕಾಗಿರುತ್ತೆ. ಇವರ ಹತ್ರ ಒಂದು ಜೊತೆ ಸಹ ಒಳ್ಳೆಯ ಬಟ್ಟೆ ಇರೋದಿಲ್ಲ. ಹಾಗಾಗಿ ತನ್ನ ಸ್ನೇಹಿತನ ಬಟ್ಟೆಯನ್ನೇ ಹಾಕೊಂಡು ಹೋಗಿ ಆ ಮೆಡಲ್ ಅನ್ನ ತೆಗೆದುಕೊಂಡು ಬಂದಿರ್ತಾರೆ. ಈ ವಿಷಯವನ್ನ ಒಂದು ಸಂದರ್ಶನದಲ್ಲಿ ಅವರೇ ಹೇಳ್ಕೊಂಡಿದ್ದಾರೆ. IAS ಓದುವ ಕನಸನ್ನು ಕಂಡಿದ್ದಂತಹ ಮಹಂತೇಶ್ ಬೀಳಗಿ ಅವರ ಮೇಲೆ ಬಿದ್ದಿತ್ತು ಮನೆಯ ಜವಾಬ್ದಾರಿ. ಇದರಿಂದ ಖಿನ್ನತೆಗೆ ಜಾರಿದ ಅವರು ತನ್ನ IAS ಆಗುವ ಕನಸನ್ನು ನನಸಾಗಿಸುವ ಸಲುವಾಗಿ ಕಷ್ಟಪಟ್ಟು ಆ ಖಿನ್ನತೆಯಿಂದ ಹೊರಗಡೆ ಬಂದು ಒಂದು ಹಿಟ್ಟಿನ ಗಿರಣಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡು ತನ್ನ ಓದಿನ ಜೊತೆಗೆ ಮನೆಯ ಭಾರವನ್ನು ಸಹ ಸಮವಾಗಿ ತೂಗಿಸ್ತಾರೆ. ಇಡೀ ರಾಜ್ಯಕ್ಕೆ 4ನೇ ರ್ಯಾಂಕ್ ಪಡೆಯುವ ಮೂಲಕ KS ಅಧಿಕಾರಿಯ ಹುದ್ದೆಯನ್ನ ಅಲಂಕರಿಸ್ತಾರೆ. ಮೊದಲಿಗೆ ಧಾರವಾಡದ ಅಸಿಸ್ಟೆಂಟ್ ಕಮಿಷನರ್ ಆಗಿ ಇವರು ಕೆಲಸ ಮಾಡ್ತಾರೆ. ನಂತರ ಒಂದೊಂದೇ ಹುದ್ದೆಯನ್ನು ಅಲಂಕರಿಸ್ತಾ ಹೋಗ್ತಾರೆ. ಇವರ ಕೆಲಸಕ್ಕೆ ಇವರು ತೋರ್ತಿದ್ದಂತಹ ಗೌರವ, ಪ್ರಾಮಾಣಿಕತೆ ಇವರನ್ನು ಸಾಮಾನ್ಯ ಜನರಿಗೆ ಹತ್ರ ಮಾಡುತ್ತೆ. ಹಲವು ವರ್ಷಗಳು KS ಅಧಿಕಾರಿಯಾಗಿ ಪ್ರಾಮಾಣಿಕವಾಗಿ
ತನ್ನ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದ ಮಹಾಂತೇಶ್ ಬೀಳಗಿ ಅವರನ್ನ ಕೇಂದ್ರ ಸರ್ಕಾರ IAS ಅಧಿಕಾರಿಯಾಗಿ ಪ್ರಮೋಟ್ ಮಾಡತ್ತೆ. ಅವರ IAS ಆಗಬೇಕೆಂಬ ಕನಸು ಇದರೊಟ್ಟಿಗೆ ನನ್ಸಾಗತ್ತೆ. ಮಹಾಂತೇಶ್ ಬೀಳಗಿ ಅವರು ಬೀದರ್ನ ಜಿಲ್ಲಾ ಪಂಚಾಯಿತಿಯ CEO ಆಗಿ, ದಾವಣಗೆರೆಯ ಜಿಲ್ಲಾಧಿಕಾರಿಯಾಗಿ ಹಾಗೂ ಬೆಸ್ಕಾಂ ಮತ್ತು ಖನಿಜ ನಿಗಮದ MD ಆಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಒಬ್ಬ ನಿಷ್ಠಾವಂತ ಮತ್ತು ಪ್ರಾಮಾಣಿಕ ದಕ್ಷ ಅಧಿಕಾರಿಯಾಗಿದ್ದಂತಹ ಮಹಾಂತೇಶ್ ಬೀಳಗಿ ಅವರು ಇಂದು ನಮ್ಮೊಟ್ಟಿಗಿಲ್ಲ. ಇವರ ಸಾವಿನ ಹಿಂದೆ ರಾಜಕಾರಣಿಯೊಬ್ಬರ ಕೈವಾಡವಿದೆ ಎಂಬ ಸುದ್ದಿ ಹರಿದಾಡ್ತಿದ್ದು, ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಎಂಬುದು ತಿಳಿದಿಲ್ಲ. ಇದಿಷ್ಟು ನಮ್ಮ ರಾಜ್ಯ ಕಂಡಂತಹ ಒಬ್ಬ ದಕ್ಷ ಅಧಿಕಾರಿ ಮಹಾಂತೇಶ್ ಬೀಳಗಿ ಅವರ ಜೀವನ ಯಾತ್ರೆ. ದೇವರು ಇವರ ಆತ್ಮಕ್ಕೆ ಶಾಂತಿಯನ್ನ ಕೊಡ್ಲಿ, ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತ ಆಶಿಸ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.